ಅಂಬಗ ರಿದ್ದಿ ಪ್ಲಾನ್ಸ್ ಹೆಂಗೆ ಶುರುವಾದ್ದು ಹೇಳಿ? ಆ ರಿದ್ದಿ ಪ್ಲಾನ್ಸ್ ನಾನು ಮದುವೆ ಆದ ಮೇಲೆ ಎಂಗಳ ಅಂಗಡಿಗೆ ಹೋಯ್ಕೊಂಡಿದ್ದದು. ಕೋವಿಡ್ ಟೈಮ್ ಇಲ್ಲಿ ಅಂಗಡಿ ಎಲ್ಲ ಹ್ಮ್. ಕ್ಲೋಸ್ ಆಗಿ ಎಂತ ಇತ್ತಿದ್ದಿಲ್ಲ ಅಲ್ಲದ. ಆ ಟೈಮ್ ಇಲ್ಲಿ ಒಂದು ದಿನ ಹಿಂಗೆ ಎಂಗ ಒಂದರಿ ಮಡಿಕೇರಿಗೆಲ್ಲ ಹೋಗಿ ಬಂದ, ಮತ್ತೆ ಅಲ್ಲಿ ನನ್ನ ಅಮ್ಮನ ಫ್ರೆಂಡಿನ ಮನೆಯಲ್ಲಿ ನಾನು ಶುರು ಹಿಂಗೆ ಕೊಕೆಡಾಮಳಿ ಹೇಳುವಂತದ್ರ ನೋಡಿದ್ದು. ಹಾಗೆ ಅಲ್ಲಿ ನೋಡಿ ಅದ್ರ ಖುಷಿಯಾಗಿ ಬಾರಿ ಖುಷಿ ಆಯ್ತು ನನಗೆ ಆ ಕಾನ್ಸೆಪ್ಟ್. ಹ್ಮ್. ಹಂಗೆ ಬಂದು ಯೂಟ್ಯೂಬ್ಲಿ ನೋಡಿ ಅದ್ ಹೆಂಗೆ ಮಾಡುದು ಹೋಳಿಗೆ ಕಲ್ತದು ಮಳೆಗಾಲ ಆಗಿದ್ದತ್ತು. ಹಾಗಾಗಿ ಅಲ್ಲಿ ಎಂಗಳ ಕಾಂಪೌಂಡ್ ನ ಮೇಲೆ ಬೆಳೆದ ಮಾಸಿನ ಇದು ತೆಕ್ಕೊಂಡು ಆ ಕೊಕೆಡಾಮ ಹೆಂಗೆ ಮಾಡುದು ಅವಳಿಗೆ ಕಲ್ತು, ಮತ್ತೆ ನಿಧಾನಕ್ಕೆ ಗಾರ್ಡನಿಂಗ್ ಮನೆಯ ಗಾರ್ಡನ್ ರಜ್ಜ ರಜ್ಜ ಆಗಿ ಲಾಯ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹ್ಮ್. ಹಾಗೆ ಇಂಟ್ರೆಸ್ಟ್ ಬಂತು. ಹಾಗೆ ಒಂದು ಗ್ರೇಷದ್ದೇ ವೃದ್ಧಿ ಪ್ಲಾನ್ಸಿನ ಸ್ಟಾರ್ಟ್ ಮಾಡಿದ್ದು ನಾನು. ಹ. ಈಗ ಕೊಕೊಡಾಮ ಹೇಳಿದೆ, ಹಿಂಗೆ ಹೇಳಿದ್ರೆ ಎಂತರ ಇದು? ಆಕ್ಚುಲಿ ಬೇಸಿಕಲಿ ಎಂತರ ಇದೆ? ಎಂತ ಸಸ್ಯವಾ ಅಲ್ಲ ಎಂತರ ಇದು? ಕೊಕೆಡಾಮಳಿ ಹೇಳುದು ಒಂದು ಜಪಾನೀಸ್ ಟೆಕ್ನಿಕ್. ಅವು ಮೇನ್ ಆಗಿ ಬೋನ್ಸಾಯಿ ಬೆಳೆಸುದು. ಹ್ಮ್. ಅದ್ರಲ್ಲಿ ಕೊಕೇಳಿ ಹೇಳಿದರೆ ಆ ಮಾಸ್, ಹ್ಮ್. ಡಾಮಾಳಿ ಹೇಳಿದರೆ ಬಾಲ್. ಸೊ ಹ್ಮ್. ಕೊಕೆಡಾಮಾಳಿ ಹೇಳಿದರೆ ಹ್ಮ್. ಮಾಸ್ ಬಾಲ್. ಹ್ಮ್. ಜಪಾನಿನ ವಾಬಿ ಸಾಬಿ ಹೇಳ್ರೆ ಸರಳತೆ ಮತ್ತು ಸಹಜ ಇದರ ಸಿಂಪ್ಲಿಸಿಟಿಯ ಡಿನೋಟ್ ಮಾಡ್ತು ಈ ಕೊಕೆಡಾಮಾಳಿ ಹೇಳುದು. ಹ್ಮ್. ಸೊ ತುಂಬಾ ಸಿಂಪಲ್ ಆಗಿ ಮಾಡುವಂತ ಒಂದು ಗಿಡಗಳ ಬೆಳೆಸುವಂತ ವಿಧಾನ ಈ ಕೊಕೆಡಾಮ. 100% ಇಕೋ ಫ್ರೆಂಡ್ಲಿಯುದೇ ಆಗಿತ್ತು ಕೊಕೆಡಾಮಾಳಿ ಹೇಳುದು. ಹಂಗೆ ಒಂದು ಸಿಂಪ್ಲಿಸಿಟಿಯ ಡಿನೋಟ್ ಮಾಡುವ ಒಂದು ಸಿಂಪಲ್ ಆಗಿ ಇಪ್ಪಂತ ಒಂದು ಆರ್ಟ್ ಹೇಳಿ ಹೇಳಕ್ಕು ಕೊಕೆಡಾಮ. ಹ್ಮ್.